ಫ್ರೆಂಡ್ಸ್, ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ. ಸೊ ಎಕ್ಸ್ಪೈರಿ ಡೇ, ಸೂಪರ್ ಡೇ. ಯಾಕೆ ಸೂಪರ್ ಡೇ ಅಂತ ಹೇಳಿದ್ರೆ, ಬೆಳಿಗ್ಗೆ ನೀವು ಕರೆಕ್ಟ್ ಆಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅನ್ನ ವಾಚ್ ಮಾಡ್ತಾ ಇದ್ರೆ ನಿಮಗ್ ಗೊತ್ತಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಒಂದು ಝೋನ್ ಬ್ರೇಕ್ ಆಯ್ತು, ತಿರ್ಗಾ ವೇಟ್ ಫಾರ್ ರೀಟೆಸ್ಟ್ ಅಂತ ಬರ್ದಿದೆ. ಎಷ್ಟು? 9:45ಗೆ. ಯಾಕೆ 9:45 ಬರ್ದಿದೆ? ಈಗ ಲೈನ್ಸ್ ಗಳೆಲ್ಲ ನಿಮಗೆ ಕಳ್ಸಿರ್ತೀವಿ, ಆದ್ರೂ ಒಂದು 9:45 ಬರ್ದೆ. ಯಾಕೆ ಅಂತ ಹೇಳಿದ್ರೆ, ಈಗ ಇಲ್ಲಿವರೆಗೆ ಹೋಗಿ ಆಯ್ತು, ಇನ್ನು ಹೋಗ್ಬಿಡ್ತಾನೆ ಅಂತ ಹೇಳಿ ಬೈ ಮಾಡಕ್ ಹೋಗ್ಬಿಡಿ, ರೀಟೆಸ್ಟ್ ವೆಯ್ಟ್ ಮಾಡಿ ಅಂತ. ಅದೇ ಪ್ರಕಾರವಾಗಿ ಮಾರ್ಕೆಟ್ ತಿರ್ಗಾ ರೀಟೆಸ್ಟ್ ಗೆ ಬಂತು. ಸೊ ಈಗ ಈ ಬ್ರೇಕ್ಔಟ್ ಅಲ್ಲಿ ಒಂದು 20 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ವಿ, ಅದು ಬೇರೆ. ಈ ರೀಟೆಸ್ಟ್ ಬಂದ ಮೇಲಿಂದ ಅದು ಆಟೋಮೆಟಿಕ್ ಆಗಿ ಬ್ರೇಕ್ ಆಗಿ ತಿರ್ಗಾ ಒಂದ್ಸಲಿ ರೀಟೆಸ್ಟ್ ಮಾಡಿದಾಗ ಇಲ್ಲಿ ಜಬರ್ದಸ್ತ್ ಅಲ್ಲಿ ಕೂತಿದೀವಿ. ಇಲ್ಲಿ ಜಬರ್ದಸ್ತ್ ಅಲ್ಲಿ ಕೂತಿದ್ದು ಒಂದೇ ಟ್ರೇಡ್ 100 ಪಾಯಿಂಟ್ಸ್ ವರೆಗೆ ಕೊಟ್ಟಿದೆ. ನೀವು ಇಲ್ಲಿ ನೋಡ್ಬೋದು, 100 ಪಾಯಿಂಟ್ಸ್ 126ಕ್ಕೆ ಬೈ ಮಾಡಿದ್ದು, 231ಕ್ಕೆ ಬಿಟ್ಟಿದ್ದು. ಅಂದ್ರೆ ಜಬರ್ದಸ್ತ್ ಆಗಿ 100 ಪಾಯಿಂಟ್ಸ್ ಅನ್ನ ಕೊಟ್ಟಿದೆ. ಒಬ್ರಿಬ್ರಲ್ಲ ಸುಮಾರು ಜನ ಮಾಡಿದ್ದಾರೆ. ಸೊ ಅವ್ರದೆಲ್ಲ ಸ್ಕ್ರೀನ್ ಶಾಟ್ಸ್ ಅನ್ನ ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ವಿ. ಓಕೆನಾ? ಅದಾದ್ಮೇಲೆ ಏನಾಯ್ತು, ಮಾರ್ಕೆಟ್ ಇಲ್ಲಿ ಹೋದ್ಮೇಲಿಂದ ನಾವು ತಿರ್ಗಾ ಈ ಝೋನ್ ಹೋಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಲೇ ಇಲ್ಲ. ಯಾಕೆ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂದ್ರೆ, ಇದು ಹೋಗಲ್ಲ ಅಂತ. ಯಾಕೆ ಹೋಗಲ್ಲ? ರೀಸನ್ ಏನು? ರೀಸನ್ ಸಿಂಪಲ್. ಇದು ಈಗ ನೋಡಿ, ಇದು ಶುಕ್ರವಾರ. ಅವರೆಲ್ಲ ಪೊಸಿಷನ್ ಮಾಡೋದು ಯಾವಾಗ? ಶುಕ್ರವಾರ ಪೊಸಿಷನ್ ಮಾಡ್ತಾರೆ. ಅಂದ್ರೆ ಗುರುವಾರ ಕ್ಲೋಸಿಂಗ್ ಇಂದ ಹಿಡಿದು ಪೊಸಿಷನಿಂಗ್ ಮಾಡ್ತಾರೆ. ಸೊ ನೀವು ಜಸ್ಟ್ ಒಂದು ಗುರುವಾರ ಕ್ಲೋಸಿಂಗ್ ಇಂದ ಶುಕ್ರವಾರದವರೆಗೆ ಒಂದು ಝೋನ್ ಅನ್ನ ಮಾರ್ಕ್ ಮಾಡಿದ್ರೆ, ಈಗ ಇಲ್ಲಿಂದ ಇಲ್ಲಿವರೆಗೆ ಒಂದು ಝೋನ್ ಮಾರ್ಕ್ ಮಾಡ್ಕೊಂಡಿರ್ತಾದ್ರೆ, ಎಕ್ಸಾಕ್ಟ್ಲಿ ನೋಡಿ ಮಾರ್ಕೆಟ್ ಅಲ್ಲಿಂದ ರಿಜೆಕ್ಷನ್ ತಕೊಂಡ್ ಬರ್ತಾರೆ. ಇದು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇದೇ ಇರೋದು ಕಲೀಲಿಕ್ಕೆ ಇರುವಂತ ವಿಚಾರ. ಸೊ ಈ ಶುಕ್ರವಾರದಿಂದ ಜಾಸ್ತಿ ಹೋಗಕ್ಕೆ ಬಿಡಲ್ಲ ಈ ಗುರುವಾರಕ್ಕೆ. ನೆಕ್ಸ್ಟ್ ನಾಳೆ ಏನಾಗುತ್ತೋ ಅದು ಬೇರೆ. ಆದ್ರೆ ಈ ಗುರುವಾರ ಅದು ದಾಟಿದ್ರೆ ಅವ್ರಿಗೆ ಲಾಸ್ ಆಗುತ್ತೆ. ಸೊ ಅವ್ರು ಏನ್ ಮಾಡಿದ್ರು, ಈಗ ಇಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಂಡಂತಹ ಸಿ ಅನ್ನ ಮತ್ತೆ ವಾಪಸ್ ಇಲ್ಲಿಂದ ಮತ್ತೆ ಸೆಲ್ ಮಾಡಿ ಡೌನ್ ತಂದಿದ್ದಾರೆ. ಅದಕ್ಕೆ ಸರಿಯಾಗಿ ನೀವು ಸಿ ನೋಡ್ಬೋದು, 320ವರೆಗೆ ಹೋದಂತಹ ಸಿ ಈಗ ಕ್ಲೋಸಿಂಗ್ ಆಗ್ಬೇಕಾದ್ರೆ ಆವರೇಜ್ ಆಗಿ 150, 120 ಇದೆ. ಅಂದ್ರೆ 200 ಪಾಯಿಂಟ್ ಪ್ರಾಫಿಟ್ ಅಲ್ಲಿ ಇದೆ. ಕರೆಕ್ಟ್ ಅಲ್ವಾ? ಇದು ಇಲ್ಲಿ ಮಾಡಿದಂತಹ ವಿಚಾರ. ಅಂಡ್ ಇಲ್ಲಿಂದ ಇಲ್ಲಿವರೆಗೆ ಫಾಲ್ ಆಗ್ಬೇಕಾದ್ರೆ ನಿಮ್ಗೆ ಪುಟ್ ಆಪ್ಷನ್ ಅಲ್ಲಿ ಕೊಟ್ರ ಅಂತ ನೋಡಿದ್ರೆ, ಪುಟ್ ಆಪ್ಷನ್ ಅಲ್ಲಿ ಏನೂ ಕೊಟ್ಟಿಲ್ಲ. ಯಾಕೆ ಅಂದ್ರೆ ಪುಟ್ ಆಪ್ಷನ್ ಹೋಯ್ತು ಅಂತ ಹೇಳಿದ್ರೆ ಮತ್ತೆ ಅವ್ರಿಗೆ ತಿರ್ಗಾ ಲಾಸ್ ಆಗುತ್ತೆ. ಸೊ ಪುಟ್ ಆಪ್ಷನ್ ಅನ್ನ ಇವತ್ತಿನ 15 ಮಿನಿಟ್ಸ್ ಕ್ಯಾಂಡಲ್ ಒಳಗೂ ಹೋಗ್ಲಿಕ್ಕೆ ಬಿಡ್ಲಿಲ್ಲ, ಅಲ್ಲಿಂದನೇ ವಾಪಸ್ ತಕೊಂಡ್ ಬಂದಿದ್ದಾರೆ. ಸೊ ಟೋಟಲ್ ನಮ್ದು ಈಗ ಲೈನ್ಸ್ ಗಳಿತ್ತು, ಆ ಲೈನ್ಸ್ ಅಲ್ಲಿ ಅದು ಹೇಳುತ್ತೆ. ಈಗ ಪುಟ್ ಆಪ್ಷನ್ ಅಲ್ಲೂ ನಾವು 30 ಪಾಯಿಂಟ್ಸ್ ಮಾಡಿದೀವಿ. ನೀವು ನೋಡ್ಬೋದು, ಇಲ್ಲಿ ಪುಟ್ ಆಪ್ಷನ್ ಅಲ್ಲೂ ನಾವು 30 ಪಾಯಿಂಟ್ಸ್ ಮಾಡಿದ್ವಿ. ಹಾಕಿಲ್ಲ ಸ್ಕ್ರೀನ್ ಶಾಟ್. ಪುಟ್ ಆಪ್ಷನ್ ಅಲ್ಲೂ ಆಗಿದೆ. ಸರಿಯಾ? ಅಲ್ಲಿ 60 ಏನು ತಕೊಂಡು ನಾವು 90ವರೆಗೆ ಕೂತಿದೀವಿ. ಅದರಲ್ಲೂ ಸಹ ಒಳ್ಳೆ ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡಿದೀವಿ. ಮೇಡಮ್ ಮಾಡಿದಲ್ಲ ಇಲ್ಲಿ ಪುಟ್ ಆಪ್ಷನ್ ಅಲ್ಲಿ ನೋಡಿ, 50, 73, 96 ವರೆಗೆ ಅಲ್ಲೂ ಸಹ ಟ್ರೇಡ್ ಮಾಡಿ ಕ್ಯಾಪ್ಚರ್ ಮಾಡಿದೀವಿ. ಅದೇ ಪುಟ್ ಅಲ್ಲೂ ಸಹ ಆಗುತ್ತೆ, ಕಾಲ್ ಅಲ್ಲಿ ಸಹ ಆಗುತ್ತೆ. ನಿಮ್ಮಲ್ಲಿ ಎಕ್ಸಾಕ್ಟ್ಲಿ ಲೈನ್ಸ್, ಅದಕ್ಕೆ ರೆಸ್ಪೆಕ್ಟ್, ಯಾವ ಫಾರ್ಮುಲಾ ಅದು ಇತ್ತಂತ ಹೇಳಿದ್ರೆ ನಿಮ್ಗೂ ಇನ್ಕಮ್ ಮಾಡ್ಲಿಕ್ಕೆ ಸುಲಭ. ಓಕೆನಾ? ಇಲ್ಲ ಸರ್, ನನಗೆ ಇದು ಆಗ್ಲಿಲ್ಲ, ಇದು ಓಡಿದ್ ಗೊತ್ತಾಗ್ಲಿಲ್ಲ, ಏನೂ ಆಗ್ಲಿಲ್ಲ. ಮಧ್ಯಾಹ್ನ ಮೇಲಿಂದನೂ ನೋಡಿ ಈ ಝೋನ್ ಅನ್ನ ಎಷ್ಟು ಕ್ಲೀನ್ ಆಗಿ ರೆಸ್ಪೆಕ್ಟ್ ಮಾಡಿ ಮತ್ತೆ ತಿರ್ಗಾ 2ವರೆಗೆ ಎಷ್ಟು ಕ್ಲಿಯರ್ ಆಗಿ ಅಲ್ಲಿಂದ ಒಂದು ಟ್ರೇಡ್ ಅನ್ನ ಕೊಡ್ತಾ ಇದೆ. ಅದು ಸರಿಯಾಗಿ 2ವರೆಗೆ ನೋಡಿ, ನಿಮ್ಗೆ ಎಲ್ಲಿಂದ ಹೊರಟಿತ್ತು ಮಾರ್ಕೆಟ್ ಅದೇ ಜಾಗದಲ್ಲಿ 2ವರೆಗೆ ತಿರ್ಗಾ ಸಿಕ್ಕಿದೆ. 2ವರೆಗೆ ಇಲ್ಲಿಂದ ನೋಡಿ ಮತ್ತೆ ತಿರ್ಗಾ ಮೂವ್ ಆಗಿದೆ. ಅದೇ ಅಷ್ಟು ಮೂವ್ ಆಗಲ್ಲ. ಯಾಕೆ ಅಂದ್ರೆ ಎಕ್ಸ್ಪೈರಿ ಡೇ ಮತ್ತೆ ಕ್ಲೋಸಿಂಗ್ ಆಗ್ತಾ ಬಂತು, ಮೂವ್ ಆಗಲ್ಲ. ಸೊ ಇಲ್ಲಿವರೆಗೆ ಒಂದು ಲೈನ್ ವರೆಗೆ ಬ್ಲಾಕ್ ವರೆಗೆ ಬಂದು ಮತ್ತೆ ಕ್ಲೋಸ್ ಆಯ್ತು ಅಲ್ವಾ? ಇದು ಫಾರ್ಮುಲಾದಲ್ಲಿ ಇರುವಂತಹ ಸ್ಟ್ರೆಂತ್. ಈ ಫಾರ್ಮುಲಾ ನಿಮಗೆ ಗೊತ್ತಿತ್ತಂದ್ರೆ ಎಂತ ಸಿಚುವೇಶನ್ ಅಲ್ಲೂ ಟ್ರೇಡ್ ಮಾಡ್ಬೋದು. ಸೊ ಇವತ್ತು ನಾವು ಟ್ರೇಡ್ ಮಾಡಿದಲ್ಲಿ ಎಷ್ಟು ಪಾಯಿಂಟ್ಸ್ ಬಂತು? ಟೋಟಲಿ ನಾವು ಕ್ಯಾಪ್ಚರ್ ಮಾಡಿದ್ದು ಇವತ್ತು 158 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ವಿ. ಇದನ್ನ ನಾವು 158ಗೆ ನಾವು ಕ್ಲೋಸ್ ಮಾಡಿದ್ದು. ಆಕ್ಚುಲ್ ಆಗಿ ಹತ್ತತ್ರ 180ವರೆಗೂ ಬಂದಿದೆ. ನಾವು 158 ಅನ್ನ ಮಾತ್ರ ಕನ್ಸಿಡರ್ ಮಾಡಿದ್ವಿ. ಅದಾದ್ಮೇಲಿಂದನು ಮತ್ತೆ ಬೇಡ ಅಂತೇಳಿ ಕ್ಲೋಸ್ ಮಾಡಿದ್ವಿ. ಎಷ್ಟು ಗಂಟೆ ಕ್ಲೋಸ್ ಮಾಡಿದೀವಿ ನೋಡಿ? ಡೇ ಕ್ಲೋಸ್ಡ್ 1:15ಗೆ ಡೇ ಕ್ಲೋಸ್ಡ್. ಮಾರ್ಕೆಟ್ ಎಲ್ಲಿದೆ? 1:15ಗೆ ಇದೇ ಜಾಗದಲ್ಲಿ ಬಂದು ನಿಂತಿದೆ. ಯಾಕೆ ಕ್ಲೋಸು? ಗೊತ್ತು, ತಿರ್ಗಾ ಇದೇ ಮಾಡ್ತಾ ಇರುತ್ತೆ. ತಿರ್ಗಾ ಟ್ರೇಡ್ ಮಾಡಿ ಟ್ರ್ಯಾಪ್ ಆಗೋದೇ ಬೇಡ ಅಂತ ಹೇಳಿ ಅಲ್ಲಿ ಕ್ಲೋಸ್ ಮಾಡಿದ್ವಿ. ಮಾರ್ಕೆಟ್ ಏನ್ ಮಾಡ್ತು? ಏನು ಇಲ್ಲ, 1:15ಗೆ ಇಲ್ಲಿ ಬಂದು ನಿಂತಿದ್ದು. ತಿರ್ಗಾ ಅದೇ ಜಾಗದಿಂದ ಮತ್ತೆ ಒಂದ್ ಸ್ವಲ್ಪ ಮೂಮೆಂಟಮ್ ಕೊಡ್ತು. ಇಷ್ಟು ಮೂಮೆಂಟಮ್ ಕೊಡ್ಲಿಲ್ಲ, ಇಲ್ಲೊಂದ್ ಸ್ವಲ್ಪ ಮೂಮೆಂಟಮ್ ಕೊಟ್ಟು ಅದೇ 1 ಅವರ್ ಝೋನಿನ ಒಳಗೆ ಮಾರ್ಕೆಟ್ ಕ್ಲೋಸ್ ಆಯ್ತು. ಇದು ಮಾರ್ಕೆಟ್ ಅಲ್ಲಿ ಇರುವಂತಹ ವಿಚಾರ. ಎಕ್ಸ್ಪೈರಿ ಒಳ್ಳೆ ಎಕ್ಸ್ಪೈರಿ.
ಸೊ ನಿನ್ನೆಲ್ಲ ಕೊಡದೇ ಇರುವಂತಹ ದುಡ್ಡನ್ನ ಇವತ್ತು ಪೂರ್ತಿ ಕೊಟ್ಟಿದ್ದಾನೆ. ಸೊ ಇದು ಮಾರ್ಕೆಟ್. ಸೊ ಈಗ ನಾಳೆ ಏನಾಗುತ್ತೆ ಅನ್ನೋದೀಗ ಪ್ರಶ್ನೆ. ನಾಳೆ ನೀವು ನೋಡಿದ್ರೆ ಈಗ ಆಲ್ರೆಡಿ ಒಂದ್ಸಲಿ ಟ್ರೈ ಮಾಡಿ ಈ ಝೋನ್ ಅನ್ನ ಬ್ರೇಕ್ ಮಾಡಕ್ ಆಗ್ತಾ ಇಲ್ಲ. 860 ಇಂದ 920 ವರೆಗಿನ 60 ಪಾಯಿಂಟ್ ಝೋನ್ ಅನ್ನ ಈಗ ಅಂತಲ್ಲ, ಮೊನ್ನೆನ ನೋಡಿ ಟ್ರೈ ಮಾಡ್ತಾನೆ ಇದ್ದಾರೆ. 30ನೇ ತಾರೀಕು ಎಲ್ಲ ಟ್ರೈ ಮಾಡ್ತಾನೆ ಇದ್ದಾರೆ, ಆಗ್ತಾ ಇಲ್ಲ, ಬ್ರೇಕೇ ಆಗ್ತಾ ಇಲ್ಲ, ಹೋಗಿದೆಲ್ಲ ವಾಪಸ್ ಬರ್ತಾ ಇದೆ. ಕರೆಕ್ಟ್ ಅಲ್ವಾ? ಸೊ ಈ ಮಾರ್ಕೆಟ್ ಅಲ್ಲಿ ಈ ಝೋನು ತುಂಬಾ ಸ್ಟ್ರಾಂಗ್ ಆಗಿದೆ. ಸೊ ಇಲ್ಲೀಗ ಡೌನ್ ಅಲ್ಲಿ ನೋಡಿದ್ರೆ ಇಲ್ಲಿಂದ ಮೇಲ್ಗಡೆ ನಿಧಾನ ಕರ್ಕೊಂಡ್ಬಂದು ಒಂದು ಜಂಪ್ ಕೊಟ್ಟಿದ್ರಿಂದ ಈ ಝೋನು ಈಗ ಸ್ಟ್ರಾಂಗ್ ಆಗ್ತಾ ಬರ್ತಾ ಇದೆ. 662ರಿಂದ 600. ಸೊ ನನ್ನ ಲೆಕ್ಕದಲ್ಲಿ ಈಗ ನಾಳೆನೂ ಅಷ್ಟೇ, ಆಪ್ಷನ್ ಎ, ಆಪ್ಷನ್ ಬಿ. ಶುಕ್ರವಾರ ಯಾವಾಗ್ಲೂ 2 ಆಪ್ಷನ್ ಇದ್ದೇ ಇರುತ್ತೆ. ಯಾಕೆ 2 ಇರುತ್ತೆ? ಅವರು ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಪೊಸಿಷನಿಂಗ್ ಮಾಡ್ತಾ ಹೋಗ್ತಾರೆ, ಇಲ್ವಾ ಒಂದೇ ಝೋನ್ ಒಳಗೆ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ. ಕರೆಕ್ಟಾ? ಈ 2ರಲ್ಲಿ ಒಂದು ವಿಚಾರ ಮಾಡ್ತಾ ಇರ್ತಾರೆ. ಸೊ ಈಗ ನಮ್ಗೆ 860ರಿಂದ 660 ವರೆಗೆ 200 ಪಾಯಿಂಟಿನ ಗ್ಯಾಪ್ ಇದೆ. ಸೊ ಈ 200 ಪಾಯಿಂಟಿನ ಗ್ಯಾಪ್ ಇರೋದ್ರಿಂದ ನಾವು ಮಿಡ್ ಪಾಯಿಂಟ್ ಅಂತ ತಗೊಂಡ್ರು ಒಂದು 100 ಪಾಯಿಂಟ್ ಗ್ಯಾಪ್ ಇದೆ. ಸೊ ನಾಳೆ ಶುಕ್ರವಾರ ಆಗಿದ್ರಿಂದ ಎಕ್ಸ್ಪೈರಿನೂ ಕಮ್ಮಿ ಇರೋದ್ರಿಂದ ನಮ್ಗೆ ಈ 50 ಇಂದ ಈ 50ಗೆ ಅಥವಾ ಈ 50 ಇಂದ ಈ 50ಗೆ ಒಂದು ಟ್ರೇಡ್ಗಳು ಮಾಡುವಂತಹ ಅವಕಾಶ ಸಿಗುತ್ತೆ. ಈಗ ಕ್ಲೋಸಿಂಗ್ ಇಲ್ಲಿ ಏನೆಲ್ಲ ಆದ್ರೆ ನಮ್ಗೆ ಇಲ್ಲಿಂದ ಇಲ್ಲಿವರೆಗೆ ಅಥವಾ ಇಲ್ಲಿಂದ ಇಲ್ಲಿವರೆಗೂ ಟ್ರೇಡ್ ಮಾಡುವಂತಹ ಅವಕಾಶ ಸಿಗುತ್ತೆ. ಅದನ್ನ ನೋಡಿ ಕರೆಕ್ಟ್ ಆಗಿ ಇತ್ತಂತ ಆದ್ರೆ ಮಾತ್ರ ಸೆಟಪ್ ಅಲ್ಲಿ ಮಾಡಿ, ನಿಮ್ಮ ಸೆಟಪ್ ಅನ್ನ ಸೆಟ್ ಮಾಡ್ಕೊಳ್ಳಿ. 1 ಅವರ್ ಝೋನ್ ಅಂದ್ರೆ 1 ಅವರ್ ಝೋನ್, ಆ 1 ಅವರ್ ಝೋನ್ ಅನ್ನ ನೀವು ಫಾಲೋ ಮಾಡಿ. ಸೊ ದಟ್ ನಿಮ್ಗೆ ಏನಾಗುತ್ತೆ, ಅವಾಗ ಅದಕ್ಕೆ ಏನ್ ಬೇಕು ಅದಕ್ಕೆ ಪ್ಲಾನಿಂಗ್ ಮಾಡ್ಕೊಳ್ಳಕ್ಕೆ ಕರೆಕ್ಟ್ ಆಗುತ್ತೆ. ಈಗ ಇವತ್ತು 1 ಅವರ್ ಝೋನ್ ಅಂತ ತಗೊಂಡ್ರೆ 1 ಅವರ್ ಝೋನ್ ಬ್ರೇಕ್ ಆದಾಗ ಒಂದು ಮೊಮೆಂಟಮ್ ಬಂತು, ಮತ್ತಿರ್ಗ ವಾಪಸ್ ರೀಟೆಸ್ಟಿಗೆ ಅಂತ ಬಂದಾಗ ಒಂದು ಪಿ ಸೈಡ್ ಅಲ್ಲಿ ಮೊಮೆಂಟಮ್ ಬಂತು. ಅದಾದ್ಮೇಲೆ ಒಳಗಡೆ ಬಂದಂತಹ ಮಾರ್ಕೆಟ್ ಸೇಮ್ 50% ಲೆವೆಲ್ ಇಂದ ಮತ್ತೆ ಕ್ಲೋಸಿಂಗ್ ವರೆಗೆ ಹೈ ವರೆಗೆ ತಗೊಂಡ್ಬಂದಿದ್ದಾನೆ. ಸೊ ಇಷ್ಟೇ ಇರೋದು ಮಾರ್ಕೆಟ್ ಅಲ್ಲಿ 1 ಅವರ್ ಝೋನ್ ಹಾಕೊಂಡು ನೋಡ್ಕೊಂಡು ಟ್ರೇಡ್ ಮಾಡಿದ್ರೆ. ನೀವೇನಂತ ಹೇಳಿದ್ರೆ ಎಕ್ಸೈಟ್ಮೆಂಟ್, ಆಮೇಲೆ ಅರ್ಜೆನ್ಸಿ, ಮತ್ತೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ರೆಡ್ ಆಗ್ತಿದ್ದಂಗೆನೆ ನಾವು ಪುಟ್ ಆಪ್ಷನ್ ಕಡೆ ಹೋಗೋದು, ಗ್ರೀನ್ ಆಗ್ತಿದ್ದಂಗೆನೆ ನಾವು ಕಾಲ್ ಕಡೆ ಬರೋದು. ಈ ರೀತಿ ಮಾಡ್ತಾ ಹೋದಾಗ ಏನಾಗುತ್ತೆ, ಈಗ ಗ್ರೀನ್ ಆಯ್ತು ಅಂತ ಹೇಳಿ ನೀವು ಕಾಲ್ಗೆ ಹೋದ್ರೆ ಆಮೇಲೆ ಫಾಲ್ ಆಗಕ್ ಶುರು ಆಗುತ್ತೆ. ಫಾಲ್ ಆಗ್ತಾ ಇದೆ ಅಂತ ಹೇಳಿ ನೀವು ಪುಟ್ಟಿಗೆ ಹೋದಾಗ ಆಮೇಲೆ ಗ್ರೋ ಆಗಕ್ ಶುರು ಆಗುತ್ತೆ. ಯಾಕೆ ಗ್ರೋ ಆಗುತ್ತೆ ಅಂದ್ರೆ ಅದು ರೀಟೆಸ್ಟ್ ಬಂದಿರೋದು. ಸೊ ರೀಟೆಸ್ಟ್ ಬಂದಾಗ ನೀವು ಇಲ್ಲಿ ಪ್ಲಾನ್ ಮಾಡಿ ನೋಡಿ, ಇಲ್ಲಿಂದ ಇಲ್ಲಿವರೆಗಿನ ಮಾರ್ಕೆಟ್ ತಿರ್ಗಾ ಒಂದು ಫಾಲ್ ಆಗಿ ತಿರ್ಗಾ ಮೇಲ್ ಹೋಗಿದೆ, ತಿರ್ಗಾ ಈಗ ಫಾಲ್ ಆಗಿ ತಿರ್ಗಾ ಇಲ್ಲಿ ಬಂದಿದೆ. ಈಗ ಇದು ಡಬಲ್ ಬಾಟಮ್ ಇಲ್ಲಾಗಿದೆ. ಕರೆಕ್ಟ್ ಅಲ್ವಾ? ಈ ಪ್ಯಾಟರ್ನ್ ಎಲ್ಲ ನೀವು ನೆನ್ಪಿಟ್ಕೊಬೇಕು. ಅವಾಗ ಏನಾಗುತ್ತೆ, ನಿಮಗೆ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ಸುಲಭ ಆಗುತ್ತೆ. ಅದೆಲ್ಲ ಕನ್ಫ್ಯೂಸ್ ಮಾಡಿ ಮರ್ತು ಬಿಟ್ರೆ ನಿಮಗೆ ಗೈಡ್ ಮಾಡ್ಲಿಕ್ಕೆ ಒಬ್ರು ಬೇಕಾಗುತ್ತೆ. ಸೊ ನಾವು ಲೈವ್ ಅಲ್ಲಿ ಇರೋದ್ರಿಂದ ಇದನ್ನೆಲ್ಲ ನೆನಪು ಮಾಡ್ತಾ ಇರ್ತೀವಿ. ನೋಡಿ ಈಗ ಆಗ್ತಾ ಇದೆ, ಹಿಂಗ್ ಆಗ್ಬೋದು ಅಂತ. ನೀವು ನಮ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನೋಡ್ಬೋದು ಎಷ್ಟು ಕಮ್ಯುನಿಕೇಟ್ ಮಾಡ್ತೀವಿ ಅಂತ. ಅಂದ್ರೆ ಅವಾಗ ಗೈಡ್ ಮಾಡ್ತಾನೆ ಇರ್ತೀವಿ. ಒಂದೇ ದಿವಸದಲ್ಲಿ ಇಷ್ಟು ಆಗುವಂತದ್ದು. ಯಾಕೆ ಗೈಡ್ ಮಾಡ್ತೀವಿ ಅಂತ ಹೇಳಿದ್ರೆ ಯಾವ್ದು ಮಿಸ್ ಆಗ್ಬಾರ್ದು. ನೋಡಿ ಫಸ್ಟ್ ಟಾರ್ಗೆಟ್ ಬಂತು, ಸೆಕೆಂಡ್ ಇದು ಬ್ರೇಕ್ ಆದ್ರೆ 170 ಬ್ರೇಕ್ ಆದ್ರೆ ಬಿಗ್ ಮೂವ್ ಬರುತ್ತೆ ಅಂತ. ಸೊ ಬ್ರೇಕ್ ಆಯ್ತು, 220 ವರೆಗೆ ವೆಯ್ಟ್ ಮಾಡಿ, ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡಿ. ನೋಡಿ ಈಗ ಇದು ಇದು ಎಕ್ಸಾಕ್ಟ್ 230 ಆ ರೇಂಜ್ ಬಂದಾಗ ಬಿಡಿ ಸಾಕು, 100 ಪಾಯಿಂಟ್ ಆಯ್ತು. ಆಮೇಲಿಂದ ಬೇಡ, ರೀಚ್ ಆಯ್ತು, 100 ಪಾಯಿಂಟ್ಸ್ ಬಂತು. ಈ ರೀತಿ ಅದಲ್ದೇನೆ ಯಾಕೆ ಮಾಡ್ಬೇಕು, ಯಾಕೆ ಮಾಡಬಾರ್ದು, ಇದೆಲ್ಲದನ್ನು ನಾವಲ್ಲಿ ಡೀಟೇಲ್ ಆಗಿ ನಿಮ್ಗೆ ಅಲ್ಲಿ ಕಮ್ಯುನಿಕೇಟ್ ಮಾಡ್ತಾ ಇರ್ತೀವಿ ಲೈವ್ ಅಲ್ಲಿ. ಅದರಿಂದಾಗಿ ನಿಮ್ಗೆ ಏನಾಗುತ್ತೆ, ಟ್ರೇಡ್ ಮಾಡೋದಕ್ಕೆ ಸುಲಭ ಆಗುತ್ತೆ. ನೋಡಿ ನಾವು ಜಿಮ್ಗೆ ಹೋದ್ರು ಒಬ್ರು ಕೋಚ್ ಬೇಕು ಅಲ್ವಾ? ಆ ರೀತಿ ಇದ್ದಾಗ ಇಲ್ಲಿ ದುಡ್ಡಿಗೆ ಸಂಬಂಧಪಟ್ಟ ವಿಚಾರ, ಈ ದುಡ್ಡಿಗೆ ಸಂಬಂಧಪಟ್ಟ ವಿಚಾರಕ್ಕೆ ನಾವು ಕೋಚ್ ಇಟ್ಕೊಳ್ಳಿಲ್ಲ ಅಂದ್ರೆ, ಈಗ ಒಂದು ಚಾರ್ಟೆಡ್ ಅಕೌಂಟೆಂಟ್ ನ ಇಟ್ಕೊಳ್ತೀವಿ ನಮ್ಮ ಆಡಿಟಿಂಗ್ ಮಾಡ್ಲಿಕ್ಕೆ ಅಂತ, ಒಂದು ಬ್ಯಾಂಕ್ ಇಟ್ಕೊಳ್ತೀವಿ, ಒಂದು ಲಾಯರ್ನ ಇಟ್ಕೊಳ್ತೀವಿ. ಕರೆಕ್ಟ್ ಅಲ್ವಾ? ಟ್ರೇಡಿಂಗ್ ಅಲ್ಲಿ ಗೈಡ್ ಮಾಡ್ಲಿಕ್ಕೆ ಯಾರಿದ್ದಾರೆ ಅಂದ್ರೆ ಯಾರು ಇಲ್ಲ. ಇನ್ಸ್ಟಿಟ್ಯೂಟ್ ಅವರು ಹೇಳಿಕೊಟ್ರು ಬಿಟ್ಬಿಟ್ರು, ಆಮೇಲಿಂದ ಏನ್ ಮಾಡ್ತಾರೆ ಯಾರಿಗೂ ಗೊತ್ತಿಲ್ಲ. ಸೊ ಇಲ್ಲಿ ಗೈಡ್ ಮಾಡೋದ್ರಿಂದ 1 ವರ್ಷ ನೀವು ಇಂಡಿಪೆಂಡೆಂಟ್ ಆಗಕ್ ಬರ್ತೀವಿ. ಕರೆಕ್ಟಾ? ನೀವು ಅದಕ್ಕೋಸ್ಕರ ಕೊಡುವಂತ ಚಾರ್ಜಸ್ ಎಷ್ಟು? 25,000 ರೂಪಾಯಿ 1 ವರ್ಷಕ್ಕೆ. 1 ವರ್ಷಕ್ಕೆ 25,000 ಅಂತ ಹೇಳಿದ್ರೆ ನೀವು ಅಲ್ಲಿ ಕೊಡೋದು ಎಷ್ಟು ಡಿವೈಡೆಡ್ ಬೈ 1 ಇಯರ್ಗೆ ಹಾಕಿ, ಅಂದ್ರೆ ತಿಂಗಳಿಗೆ 2,000 ರೂಪಾಯಿನೂ ಇಲ್ಲ. ಅಂದ್ರೆ ದಿನಕ್ಕೆ 20 ಟ್ರೇಡ್ ಅಂದ್ರೆ ತಿಂಗಳಿಗೆ 100 ರೂಪಾಯಿ ಒಂದು ಟ್ರೇಡ್, 100 ರೂಪಾಯಿ ಒಂದು ಡೇಗೆ, ಪರ್ ಡೇಗೆ ನೀವು ಕೊಡೋದು. ಪರ್ ಡೇಗೆ 100 ರೂಪಾಯಿ ಬ್ರೋಕರೇಜ್ ಅದಕ್ಕಿಂತ ಜಾಸ್ತಿ ಕೊಟ್ಟಿರ್ತೀರಿ ಅಲ್ವಾ? ಸೊ ಇದು ಇರುವಂತದ್ದು. ಸೊ ತಿಳಿದು ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್.